ಕಾರಿಂಜೇಶ್ವರ ದೇವಸ್ಥಾನವು ಕರ್ನಾಟಕ ರಾಜ್ಯದ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲ್ಲೂಕಿನ ಕವಳಮುದೂರು ಗ್ರಾಮ ವ್ಯಾಪ್ತಿಯ ಕಾರಿಂಜ ಬೆಟ್ಟದ ತುದಿಯಲ್ಲಿ ನೆಲೆಗೊಂಡಿರುವ ಅತ್ಯಂತ ಪವಿತ್ರ, ಐತಿಹಾಸಿಕ ಹಾಗೂ ಪ್ರಕೃತಿ ಸೌಂದರ್ಯದಿಂದ ಕೂಡಿದ ಪ್ರಸಿದ್ಧ ಶಿವಕ್ಷೇತ್ರವಾಗಿದೆ. ಪಶ್ಚಿಮ ಘಟ್ಟಗಳ ಹಸಿರು ವಾತಾವರಣದ ಮಧ್ಯೆ ಸಮುದ್ರ ಮಟ್ಟದಿಂದ ಸುಮಾರು 1000 ಅಡಿ ಎತ್ತರದಲ್ಲಿರುವ ಕೊಡ್ಯಮಲೆ ಬೆಟ್ಟಗಳ ಸಾಲಿನಲ್ಲಿ ಈ ದೇವಾಲಯವು ಭಕ್ತರ ಭಕ್ತಿ, ನಂಬಿಕೆ ಹಾಗೂ ಪ್ರಕೃತಿ ಪ್ರೇಮವನ್ನು ಒಂದೇ ಸ್ಥಳದಲ್ಲಿ ಒಟ್ಟುಗೂಡಿಸುವ ಅದ್ಭುತ ತೀರ್ಥಕ್ಷೇತ್ರವಾಗಿ ಹೆಸರುವಾಸಿಯಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿರುವ ಈ ದೇವಸ್ಥಾನವು ಪ್ರತಿದಿನ ಸಾವಿರಾರು ಭಕ್ತರನ್ನು ಹಾಗೂ ವಾರಾಂತ್ಯಗಳಲ್ಲಿ, ವಿಶೇಷವಾಗಿ ಸೋಮವಾರ, ಪ್ರದೋಷ, ಮಹಾಶಿವರಾತ್ರಿ, ಕಾರ್ತಿಕ ಮಾಸ, ಶ್ರಾವಣ ಮಾಸ ಮತ್ತು ವಿವಿಧ ಧಾರ್ಮಿಕ ಹಬ್ಬಗಳ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರನ್ನು ತನ್ನತ್ತ ಆಕರ್ಷಿಸುತ್ತದೆ. ಕಾರಿಂಜ ಬೆಟ್ಟದ ತುದಿಗೆ ತಲುಪಲು ಸುಮಾರು 600 ಮೆಟ್ಟಿಲುಗಳನ್ನು ಏರಬೇಕಾಗುತ್ತದೆ. ಈ ಮೆಟ್ಟಿಲುಗಳ ಮಾರ್ಗವು ದಟ್ಟ ಹಸಿರು ಕಾಡು, ನೈಸರ್ಗಿಕ ಬಂಡೆಗಳು, ವಿವಿಧ ಔಷಧೀಯ ಸಸ್ಯಗಳು, ಕಾಡು ಮರಗಳು ಹಾಗೂ ಪಕ್ಷಿಗಳ ಕಲರವಗಳಿಂದ ಕೂಡಿದ್ದು, ಬೆಟ್ಟವನ್ನು ಏರುವ ಪ್ರತಿಯೊಬ್ಬ ಯಾತ್ರಿಕನಿಗೂ ಆಧ್ಯಾತ್ಮಿಕ ಅನುಭವದ ಜೊತೆಗೆ ಪ್ರಕೃತಿಯ ಸೊಬಗನ್ನು ಸವಿಯುವ ಅಪೂರ್ವ ಅವಕಾಶವನ್ನು ನೀಡುತ್ತದೆ. ದೇವಾಲಯದತ್ತ ಸಾಗುವ ದಾರಿಯಲ್ಲಿ ಅನೇಕ ವಿಶ್ರಾಂತಿ ಸ್ಥಳಗಳು, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ಭಕ್ತರಿಗೆ ಅನುಕೂಲವಾಗುವ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ. ಮಳೆಗಾಲದಲ್ಲಿ ಈ ಬೆಟ್ಟದ ಪ್ರದೇಶವು ಮಂಜಿನಿಂದ ಆವೃತವಾಗಿ ಅತ್ಯಂತ ಮನೋಹರ ದೃಶ್ಯವನ್ನು ಉಂಟುಮಾಡುತ್ತದೆ. ಬೆಟ್ಟದ ಮೇಲಿನಿಂದ ಸುತ್ತಮುತ್ತಲಿನ ಹಸಿರು ಕಣಿವೆಗಳು, ಕೃಷಿ ಭೂಮಿಗಳು, ಗ್ರಾಮಗಳು ಹಾಗೂ ಪಶ್ಚಿಮ ಘಟ್ಟಗಳ ಪ್ರಕೃತಿ ವೈಭವವು ಕಣ್ಣಿಗೆ ಹಬ್ಬದಂತೆ ಕಾಣುತ್ತದೆ. ಈ ದೇವಸ್ಥಾನವು 2 ಪ್ರಮುಖ ಭಾಗಗಳನ್ನು ಹೊಂದಿದೆ. ಬೆಟ್ಟದ ತುದಿಯಲ್ಲಿ ಶ್ರೀ ಕಾರಿಂಜೇಶ್ವರ ಮಹಾದೇವರ ಗರ್ಭಗುಡಿಯಿದ್ದು, ಇಲ್ಲಿ ಶಿವಲಿಂಗವನ್ನು ಅತ್ಯಂತ ಭಕ್ತಿಯಿಂದ ಪೂಜಿಸಲಾಗುತ್ತದೆ. ಗರ್ಭಗುಡಿಯ ಸುತ್ತಲೂ ಶಾಂತ ಹಾಗೂ ದೈವಿಕ ವಾತಾವರಣವಿದ್ದು, ನಿರಂತರವಾಗಿ ನಡೆಯುವ ಅಭಿಷೇಕ, ಅರ್ಚನೆ, ಮಹಾಪೂಜೆ ಹಾಗೂ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಭಕ್ತರಲ್ಲಿ ಅಪಾರ ಭಕ್ತಿಭಾವವನ್ನು ಮೂಡಿಸುತ್ತವೆ. ಬೆಟ್ಟದ ಮಧ್ಯಭಾಗದಲ್ಲಿ ಶ್ರೀ ಪಾರ್ವತಿ ದೇವಿ ಹಾಗೂ ಶ್ರೀ ಗಣೇಶನಿಗೆ ಸಮರ್ಪಿತವಾದ ಮತ್ತೊಂದು ದೇವಾಲಯವಿದ್ದು, ಶಿವ ಪಾರ್ವತಿಯ ದರ್ಶನದ ಜೊತೆಗೆ ಗಣಪತಿಯ ಆಶೀರ್ವಾದವನ್ನು ಪಡೆಯುವ ಸಂಪ್ರದಾಯವನ್ನು ಭಕ್ತರು ಪಾಲಿಸುತ್ತಾರೆ. ಶಿವ ಮತ್ತು ಶಕ್ತಿಯ ಆರಾಧನೆಯೊಂದಿಗೆ ವಿಘ್ನ ನಿವಾರಕನಾದ ಗಣೇಶನ ಆರಾಧನೆಯು ಈ ಕ್ಷೇತ್ರದಲ್ಲಿ ಮಹತ್ವದ್ದಾಗಿದೆ. ದೇವಾಲಯದ ಆವರಣದಲ್ಲಿ ಹಲವು ಪ್ರಾಚೀನ ಶಿಲಾಶಾಸನಗಳು, ಬಂಡೆಗಳು ಹಾಗೂ ನೈಸರ್ಗಿಕ ಗುಹೆಗಳಂತಿರುವ ರಚನೆಗಳು ಈ ಪ್ರದೇಶದ ಐತಿಹಾಸಿಕ ಹಿನ್ನೆಲೆಯನ್ನು ನೆನಪಿಸುತ್ತವೆ. ಕಾರಿಂಜೇಶ್ವರ ಕ್ಷೇತ್ರವು ಪುರಾಣಗಳು ಹಾಗೂ ಸ್ಥಳೀಯ ಜನಪದ ನಂಬಿಕೆಗಳೊಂದಿಗೆ ನಿಕಟ ಸಂಬಂಧ ಹೊಂದಿದೆ. ಅನಾದಿ ಕಾಲದಿಂದಲೂ ಋಷಿಮುನಿಗಳು ಇಲ್ಲಿ ತಪಸ್ಸು ನಡೆಸಿದರೆಂದು, ಶಿವನು ಇಲ್ಲಿ ಭಕ್ತರಿಗೆ ದರ್ಶನ ನೀಡಿ ಅನುಗ್ರಹಿಸಿದನೆಂದು ಸ್ಥಳೀಯರು ನಂಬುತ್ತಾರೆ. ಈ ಕಾರಣದಿಂದ ಕಾರಿಂಜೇಶ್ವರನ ದರ್ಶನದಿಂದ ಮನೋಕಾಮನೆಗಳು ಈಡೇರುತ್ತವೆ. ಆರೋಗ್ಯ, ಆಯುಷ್ಯ, ಸಂತಾನ, ಐಶ್ವರ್ಯ ಹಾಗೂ ಶಾಂತಿ ದೊರೆಯುತ್ತದೆ ಎಂಬ ಗಾಢ ನಂಬಿಕೆಯಿದೆ. ಬೆಟ್ಟದ ಕೆಳಭಾಗದಲ್ಲಿ ಗಧಾ ತೀರ್ಥವೆಂಬ ಪವಿತ್ರ ಕೊಳವಿದ್ದು, ಇದರ ನೀರು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ. ಭಕ್ತರು ದೇವರ ದರ್ಶನಕ್ಕೂ ಮುನ್ನ ಇಲ್ಲಿ ಸ್ನಾನ ಮಾಡಿ ಅಥವಾ ತೀರ್ಥವನ್ನು ಸ್ವೀಕರಿಸಿ ಶುದ್ಧೀಕರಣದ ಸಂಕೇತವಾಗಿ ಪೂಜೆಗೆ ತೆರಳುತ್ತಾರೆ. ಬೆಟ್ಟದ ಮಧ್ಯಭಾಗದಲ್ಲಿ ಉಂಗುಸ್ತ ತೀರ್ಥವೆಂಬ ಮತ್ತೊಂದು ಪವಿತ್ರ ಕೊಳವಿದ್ದು, ಇದಕ್ಕೂ ವಿಶೇಷ ಧಾರ್ಮಿಕ ಮಹತ್ವವಿದೆ. ಈ 2 ತೀರ್ಥಗಳ ನೀರು ವರ್ಷಪೂರ್ತಿ ಲಭ್ಯವಿರುವುದು ಸ್ಥಳೀಯರಿಗೆ ಹಾಗೂ ಯಾತ್ರಿಕರಿಗೆ ಆಶ್ಚರ್ಯಕರ ಸಂಗತಿಯಾಗಿದ್ದು, ಅನೇಕರು ಈ ನೀರಿಗೆ ಔಷಧೀಯ ಗುಣಗಳಿವೆ ಎಂದು ನಂಬುತ್ತಾರೆ. ಕಾರಿಂಜ ಬೆಟ್ಟವು ನೈಸರ್ಗಿಕ ಜೀವವೈವಿಧ್ಯದ ತಾಣವಾಗಿದ್ದು, ಇಲ್ಲಿ ಅನೇಕ ಜಾತಿಯ ಮರಗಳು, ಸಸ್ಯಗಳು, ಪಕ್ಷಿಗಳು ಹಾಗೂ ಸಣ್ಣ ಪ್ರಾಣಿಗಳ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಗಳು ವಾಸಿಸುತ್ತವೆ.
ಈ ಮಂಗಗಳು ಈ ಕ್ಷೇತ್ರದ ಪ್ರಮುಖ ಆಕರ್ಷಣೆಯಾಗಿದ್ದು ಅವುಗಳನ್ನು ಸಾಮಾನ್ಯ ಕಾಡು ಪ್ರಾಣಿಗಳಂತೆ ಅಲ್ಲದೆ ಶ್ರೀ ಕಾರಿಂಜೇಶ್ವರನ ಸೇವಕರಾಗಿ ಹಾಗೂ ಪವಿತ್ರ ಜೀವಿಗಳಾಗಿ ಗೌರವಿಸಲಾಗುತ್ತದೆ. ಸ್ಥಳೀಯ ಜನರು ಮತ್ತು ಭಕ್ತರು ಮಂಗಗಳಿಗೆ ಯಾವುದೇ ರೀತಿಯ ಹಾನಿ ಮಾಡುವುದಿಲ್ಲ. ಬದಲಾಗಿ ಅವುಗಳನ್ನು ಪ್ರೀತಿಯಿಂದ ನೋಡಿಕೊಳ್ಳುವ ಸಂಪ್ರದಾಯವನ್ನು ಪಾಲಿಸುತ್ತಾರೆ. ಈ ಕ್ಷೇತ್ರದ ಅತ್ಯಂತ ವಿಶಿಷ್ಟವಾದ ಸಂಪ್ರದಾಯವೆಂದರೆ ವಾನರ ಅನ್ನ ಸೇವೆ. ಪ್ರತಿದಿನ ಮಧ್ಯಾಹ್ನದ ಪೂಜೆ ಹಾಗೂ ನೈವೇದ್ಯದ ನಂತರ ಶಿವ ದೇವಾಲಯದ ಮುಂಭಾಗದಲ್ಲಿರುವ ವಿಶೇಷವಾದ ದೊಡ್ಡ ಆಯತಾಕಾರದ ಕಲ್ಲಿನ ವೇದಿಕೆಯ ಮೇಲೆ ಬೇಯಿಸಿದ ಅನ್ನವನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಈ ಅನ್ನವನ್ನು ವಿಶೇಷವಾಗಿ ಮಂಗಗಳಿಗಾಗಿ ಸಮರ್ಪಿಸಲಾಗುತ್ತದೆ. ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ನಂತರ ಮಂಗಗಳು ಬಂದು ಸವಿಯುವುದು ಇಲ್ಲಿನ ಅಪರೂಪದ ಧಾರ್ಮಿಕ ಆಚರಣೆಯಾಗಿದೆ. ಈ ಸಂಪ್ರದಾಯವು ಅನೇಕ ದಶಕಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದ್ದು ಇದನ್ನು ವಾನರ ಅನ್ನ ಸೇವೆ ಎಂದು ಕರೆಯಲಾಗುತ್ತದೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಈ ಮಂಗಗಳು ಶ್ರೀ ಹನುಮಂತನ ಪ್ರತಿನಿಧಿಗಳಾಗಿದ್ದು ಅವುಗಳಿಗೆ ಅನ್ನವನ್ನು ಅರ್ಪಿಸುವುದರಿಂದ ಪುಣ್ಯ ಲಭಿಸುತ್ತದೆ ಹಾಗೂ ದೇವರ ಕೃಪೆ ದೊರೆಯುತ್ತದೆ ಎಂದು ಭಕ್ತರು ವಿಶ್ವಾಸ ಹೊಂದಿದ್ದಾರೆ. ಮಂಗಗಳ ಗುಂಪಿನಲ್ಲಿ ಸಾಮಾನ್ಯವಾಗಿ ನಾಯಕತ್ವ ವಹಿಸುವ ದೊಡ್ಡ ಗಂಡು ಮಂಗವನ್ನು ಸ್ಥಳೀಯರು ಕರಿಂಜದಡ್ಡ ಎಂದು ಕರೆಯುತ್ತಾರೆ. ಅನ್ನವನ್ನು ಕಲ್ಲಿನ ವೇದಿಕೆಯ ಮೇಲೆ ಇಟ್ಟ ಬಳಿಕ ಮೊದಲು ಈ ನಾಯಕ ಮಂಗವೇ ಬಂದು ಮೊದಲ ತುಂಡನ್ನು ಅಥವಾ ಮೊದಲ ಕಚ್ಚುವಿಕೆಯನ್ನು ತೆಗೆದುಕೊಳ್ಳುತ್ತದೆ. ಅದರ ನಂತರ ಉಳಿದ ಮಂಗಗಳು ಕ್ರಮವಾಗಿ ಆಹಾರವನ್ನು ಸೇವಿಸುತ್ತವೆ. ಈ ದೃಶ್ಯವನ್ನು ನೋಡಲು ಪ್ರತಿದಿನ ಅನೇಕ ಭಕ್ತರು ಹಾಗೂ ಪ್ರವಾಸಿಗರು ಕಾತರದಿಂದ ಕಾಯುತ್ತಾರೆ. ಮಂಗಗಳು ಆಹಾರವನ್ನು ಶಾಂತವಾಗಿ ಸೇವಿಸುವ ಈ ಸಂಪ್ರದಾಯವು ಮನುಷ್ಯರು ಮತ್ತು ಪ್ರಾಣಿಗಳ ನಡುವಿನ ಸಹಬಾಳ್ವೆಯ ಅಪೂರ್ವ ಉದಾಹರಣೆಯಾಗಿ ಪರಿಗಣಿಸಲಾಗಿದೆ. ದೇವಾಲಯದಲ್ಲಿ ಪ್ರತಿದಿನ ಬೆಳಗ್ಗೆ ಹಾಗೂ ಸಂಜೆ ನಿಯಮಿತ ಪೂಜೆಗಳು, ಅಭಿಷೇಕ, ರುದ್ರಾಭಿಷೇಕ, ಪಂಚಾಮೃತಾಭಿಷೇಕ, ಅಲಂಕಾರ, ದೀಪಾರಾಧನೆ ಮತ್ತು ಮಹಾಮಂಗಳಾರತಿ ನಡೆಯುತ್ತವೆ. ಮಹಾಶಿವರಾತ್ರಿ ಸಂದರ್ಭದಲ್ಲಿ ಇಡೀ ರಾತ್ರಿ ವಿಶೇಷ ಪೂಜೆ, ಜಾಗರಣೆ, ಭಜನೆ, ರುದ್ರಪಾರಾಯಣ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತದೆ. ಶ್ರಾವಣ ಸೋಮವಾರಗಳು, ಪ್ರದೋಷ ವ್ರತ, ಕಾರ್ತಿಕ ದೀಪೋತ್ಸವ ಹಾಗೂ ವಿವಿಧ ಧಾರ್ಮಿಕ ಹಬ್ಬಗಳ ಸಂದರ್ಭದಲ್ಲಿ ಸಾವಿರಾರು ಭಕ್ತರು ಬೆಟ್ಟವನ್ನು ಏರಿ ಶಿವನ ದರ್ಶನ ಪಡೆಯುತ್ತಾರೆ. ದೇವಸ್ಥಾನದ ಆಡಳಿತ ಮಂಡಳಿಯು ಭಕ್ತರಿಗೆ ಅನ್ನದಾನ, ಕುಡಿಯುವ ನೀರು, ವಿಶ್ರಾಂತಿ ವ್ಯವಸ್ಥೆ ಹಾಗೂ ಸ್ವಚ್ಛತೆಯಂತಹ ಸೇವೆಗಳನ್ನು ಒದಗಿಸುತ್ತಿದ್ದು ಪರಿಸರ ಸಂರಕ್ಷಣೆಯ ಮೇಲೂ ವಿಶೇಷ ಗಮನ ಹರಿಸುತ್ತದೆ. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಲು ಹಾಗೂ ಬೆಟ್ಟದ ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಲಾಗುತ್ತದೆ. ಕಾರಿಂಜೇಶ್ವರ ದೇವಸ್ಥಾನವು ಧಾರ್ಮಿಕ ಕ್ಷೇತ್ರವಾಗಿರುವುದರ ಜೊತೆಗೆ ಪ್ರಕೃತಿ ಪ್ರೇಮಿಗಳು, ಚಾರಣ ಪ್ರಿಯರು, ಛಾಯಾಗ್ರಾಹಕರು ಹಾಗೂ ಇತಿಹಾಸಾಸಕ್ತರಿಗೂ ಅತ್ಯಂತ ಮೆಚ್ಚಿನ ತಾಣವಾಗಿದೆ. ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಮಯದಲ್ಲಿ ಬೆಟ್ಟದ ಮೇಲಿನಿಂದ ಕಾಣುವ ನೋಟಗಳು ಮನಮೋಹಕವಾಗಿದ್ದು ಮಳೆಗಾಲದಲ್ಲಿ ಮೋಡಗಳು ಬೆಟ್ಟವನ್ನು ಆವರಿಸುವ ದೃಶ್ಯಗಳು ಅಪರೂಪದ ಅನುಭವವನ್ನು ನೀಡುತ್ತವೆ. ದಕ್ಷಿಣ ಕನ್ನಡದ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ನೈಸರ್ಗಿಕ ಪರಂಪರೆಯ ಪ್ರತೀಕವಾಗಿರುವ ಶ್ರೀ ಕಾರಿಂಜೇಶ್ವರ ದೇವಸ್ಥಾನವು ಭಕ್ತಿ, ಆಧ್ಯಾತ್ಮಿಕತೆ, ಪ್ರಕೃತಿ, ಪರಂಪರೆ ಹಾಗೂ ಜೀವಜಗತ್ತಿನೊಂದಿಗೆ ಮಾನವನ ಸಾಮರಸ್ಯವನ್ನು ಸಾರುವ ವಿಶಿಷ್ಟ ಕ್ಷೇತ್ರವಾಗಿ ಇಂದಿಗೂ ತನ್ನ ಮಹಿಮೆಯನ್ನು ಉಳಿಸಿಕೊಂಡಿದ್ದು ಕರ್ನಾಟಕದ ಪ್ರಮುಖ ಶಿವಕ್ಷೇತ್ರಗಳಲ್ಲಿ ಒಂದಾಗಿ ಅನೇಕ ಭಕ್ತರ ಆರಾಧ್ಯ ದೇವಾಲಯವಾಗಿ ಪ್ರಸಿದ್ಧಿಯಾಗಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.